ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ಇವತ್ತು ಗ್ರಾಮೀಣ ಪ್ರದೇಶವಾದಂಥ ಬಿ ಶೆಟ್ಟಿಗೇರಿ ಗ್ರಾಮ ಪಂಚಾಯತಿಗೆ ನಾನು ಬಂದಿದ್ದೀನಿ. ಇವತ್ತು ಇಂಥ ಒಂದು ಕುಗ್ರಾಮದಲ್ಲಿರ್ತಕ್ಕಂಥ ಬಿ ಶೆಟ್ಟಿಗೇರಿ ಗ್ರಾಮ ಪಂಚಾಯತಿಯಲ್ಲಿ ಯಶಸ್ಸಿನ ಹಾದಿಯಲ್ಲಿ ಸಾಗ್ತಿರೋದಕ್ಕೆ ಸರ್ಕಾರ ಗಾಂಧಿ ಗ್ರಾಮ ಪುರಸ್ಕಾರನ ಕೊಟ್ಟು ಗೌರವವನ್ನು ಮಾಡ್ತಾಯಿದೆ. ಬನ್ನಿ, ಈ ಒಂದು ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಎಷ್ಟೆಲ್ಲ ಎಫರ್ಟ್ ಹಾಕಿದ್ರು, ಏನೆಲ್ಲ ಇದರಲ್ಲಿ ಈ ಯೋಜನೆಯಲ್ಲಿ ಫಲ ಸಿಗುತ್ತೆ, ಅನುದಾನ ಎಷ್ಟು ಸಿಗುತ್ತೆ, ಇಲ್ಲಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಲಿ, ಸಾರ್ವಜನಿಕರಾಗಲಿ ಮತ್ತು ಪಿ ಡಿ ಆಗಲಿ ಎಲ್ಲರನ್ನೂ ಕೂಡ ಮಾತಾಡಿಸ್ತಾ ಈ ಒಂದು ಗಾಂಧಿ ಗ್ರಾಮ ಪುರಸ್ಕಾರದಿಂದ ಪಂಚಾಯತಿಗೆ ಆಗಿರ್ತಕ್ಕಂಥ ಅನುಕೂಲಗಳ ಬಗ್ಗೆ ನಿಮಗೊಂದು ಸ್ಟೋರಿಯನ್ನು ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡ್ಕೊಂಡು ಬರೋಣ. ಸರ್, ಇವತ್ತು ಬಿ ಶೆಟ್ಟಿಗೇರಿ ಗ್ರಾಮ ಪಂಚಾಯತಿಗೆ ಏನು ಗಾಂಧಿ ಗ್ರಾಮ ಪುರಸ್ಕಾರ ಜಿಲ್ಲಾ ಪ್ರಶಸ್ತಿ ಬಂದಿದೆ. ಬಹಳ ವರ್ಷದಿಂದ ತಾವು ನಿರೀಕ್ಷೆ ಮಾಡ್ತಿದ್ದೀರಿ ಇದೊಂದು ಪ್ರಶಸ್ತಿ ನಮ್ಮ ಪಂಚಾಯತಿಗೆ ಬರಬೇಕು ಅಂತೇಳಿ. ಸರ್, ಇವತ್ತು ಎಷ್ಟು ಖುಷಿಲಿದ್ದೀರಿ ಅಂತ ಆ ಒಂದು? ನಿಜವಾಗ್ಲೂ ಅದು ನನ್ನ ಅವಧಿಯಲ್ಲಿ ಬಂದಿರೋದು ತುಂಬ ನಮಗೆ ಹೆಮ್ಮೆ ಅನಿಸ್ತದೆ. ಅದು ಇಂಥ ಒಂದು ಕುಗ್ರಾಮಕ್ಕೆ ಗಾಂಧಿ ಪುರಸ್ಕೃತ ಸಿಕ್ಕಿರೋದು ಎಷ್ಟರ ಮಟ್ಟಿಗೆ ಅದು ನಮಗೆ ಸಂತೋಷ ಆಗ್ತಿದೆ ಅಂತ ಹೇಳಿದರೆ ಅದು ಇಷ್ಟಿಷ್ಟಲ್ಲ, ಅಷ್ಟು ಸಂತೋಷ ಆಗ್ತಿದೆ. ಅದು ನಮ್ಮ ಅವಧಿ ಈಗಾಗಲೇ ಮುಗಿದಿದೆ. ಆದರೂ ಸಹ ನಾವು ಎಲ್ಲ ಮುಗಿಸಿ ನಮ್ಮ ಪಿ ಡಿ ಅವರು ಇರ್ಬೋದು, ನಮ್ಮ ಸಿಬ್ಬಂದಿಗಳಿರ್ಬೋದು, ಎಲ್ಲರೂ ಸಹ ಇದ್ರ ಬಗ್ಗೆ ಪ್ರಯತ್ನ ಪಟ್ಟಿದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ಮತ್ತು ನಮ್ಮ ಸಿಬ್ಬಂದಿಗಳ ಪಂಚಾಯತಿ ಅಭಿವೃದ್ಧಿ ಮಾಡಲಿಕ್ಕೆ ಮುಖ್ಯ ಕಾರಣ ಅದೇ ಆಗಿರ್ತದೆ. ಯಾಕೆಂತ ಹೇಳಿದ್ರೆ ಆ ಅಧಿಕಾರಿಗಳು ನಾವು ಹೇಗೆ ನಡ್ಕೊಡಿಸ್ತಾ ಇದ್ದೀವಿ, ಅಧಿಕಾರಿಗಳು ಸಹ ನಾವು ಹೇಗೆ ಹೇಳಿದಾಗೆ ಮಾಡಿದ್ದಾರೆ. ಅವರು ಸಹ ನಮ್ಮ ಜೊತೆ ಎಲ್ಲರನ್ನ ಹಂಚ್ಕೊಳ್ತಾ ಇದ್ರು. ಇದರಿಂದ ಇದು ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ ಸರ್. ಸರ್, ಅದಲ್ಲದೆ ಕ್ಷೇತ್ರದಲ್ಲಿ ಅಂದರೆ ತಮ್ಮ ಏನು ಬಿ ಶೆಟ್ಟಿಗೇರಿ ವ್ಯಾಪ್ತಿಯಲ್ಲಿ ಪಂಚಾಯತಿ ಸಾಕಷ್ಟು ಅಭಿವೃದ್ಧಿ ಕೂಡ ಕಂಡಿದ್ದೀರಿ. ಹೌದು, ಸಾಕಷ್ಟು ಅಭಿವೃದ್ಧಿ ಕಾಣಲಿಕ್ಕೆ ನಮ್ಮ ಶಾಸಕರು ಸಹ ಇದಕ್ಕೆ ಕಾರಣಕರ್ತರಾಗಿದ್ದಾರೆ. ನಾನು ಅಧ್ಯಕ್ಷನಾದ ಮೇಲೆ ನಾವು ಏನೇ ಕೇಳಿದ್ರು ಅವರು ಇಲ್ಲ ಅಂತ ಹೇಳಲಿಲ್ಲ. ಯಾವುದೇ ಇರ್ಬೋದು, ಇಲ್ಲಿ ನಮ್ಮ ಕಾಲೇಜ್ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಿರ್ಬೋದು, ಪ್ರತಿಯೊಂದಕ್ಕೂ ಸಹ ರಸ್ತೆ ಅಭಿವೃದ್ಧಿ ಇರ್ಬೋದು, ಪ್ರತಿಯೊಂದಕ್ಕೂ ಸಹ ನಮಗೆ ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಇವತ್ತು ಗಾಂಧಿ ಪುರಸ್ಕೃತ ಸಿಕ್ಕಲಿಕ್ಕೆ ನಮ್ಮ ಶಾಸಕರು ಸಹ ಒಬ್ಬರು ಕಾರಣಕರ್ತರು ಅಂತ ಹೇಳಬೇಕಾಗ್ತದೆ. ಸರ್, ತಮ್ಮ ಒಂದು ಕನಸು ಇವತ್ತು ಈಡೇರಿಸಿದೆ ಅಂತ ಅನ್ಸ್ಬೋದು ಸರ್? ಖಂಡಿತವಾಗ್ಲು ಇನ್ನೂ ಸಹ ಕನಸು ಈಡೇರಿದೆ ಅಂತ ಇಲ್ಲ, ಇದೊಂದು ಬಂದಿದೆ. ಇನ್ನೂ ಸಹ ಬೇಕಾದಷ್ಟು ಅಭಿವೃದ್ಧಿ ಆಗಲಿಕ್ಕೆ ಇದೆ. ಬಿ ಶೆಟ್ಟಿಗೇರಿಯಲ್ಲಿ ತುಂಬ ಅಭಿವೃದ್ಧಿ ಆಗಲಿಕ್ಕಿದೆ. ಶಾಲೆಗಳಿರ್ಬೋದು, ರಸ್ತೆಗಳಿರ್ಬೋದು, ಮತ್ತು ಕುಗ್ರಾಮ ಆಗಿರೋದು ಇಲ್ಲಿ ಹೆಚ್ಚು ಮಳೆ ಬೀಳೋದ್ರಿಂದ ನಮಗೆ ಇನ್ನೂ ತುಂಬ ಕೆಲಸ ನಡೀಲಿಕ್ಕೆ ತುಂಬ ಬಾಕಿ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ಹೊಸ ಆಡಳಿತ ಬಂದ ಮೇಲೆ ಅದನ್ನ ಮಾಡ್ತಾರೆ ಅಂತ ಹೇಳುವಂಥ ವಿಶ್ವಾಸ ನಮಗಿದೆ. ಸರ್, ಒಳ್ಳೆಯ ಬೋಪಣ್ಣ ಅಂದರೆ ಕೈ ಸ್ವಲ್ಪ ಶುದ್ಧ ಇರ್ತಾರೆ, ಯಾವುದೇ ಕೆಲಸಕ್ಕೆ ಮುಂದೆ ನಿಲ್ತಾರೆ. ಅದಕ್ಕೆ ಇವತ್ತು ಗ್ರಾಮ ಪಂಚಾಯತ್ ಅಷ್ಟೊಂದು ಅಭಿವೃದ್ಧಿ ಆಗಲಿಕ್ಕೆ ಕಾರಣ ಅಂತ ಜಲವಲಯ ಹೇಳ್ತಾರೆ. ಅಲ್ಲ, ನಮಗೆ ಅದರ ಅವಶ್ಯಕತೆ ಇಲ್ಲ. ದೇವ್ರದಿಂದ ನಮಗೆ ದೇವರು ಕೊಟ್ಟದ್ದನ್ನು ನಾವು ತೃಪ್ತಿಯಲ್ಲಿ ಇದು ಮಾಡಿದ್ವಿ. ಇದು ನಮಗೆ ಪಂಚಾಯತಿಂದ ಅದನ್ನು ಹಣ ತಗೊಂಡು ಮಾಡೋವಂಥ ಅವಶ್ಯಕತೆಯೂ ನಮಗಿಲ್ಲ, ಇದುವರೆಗೆ ಬಂದಿಲ್ಲ, ಅದು ಬರೋದು ಇಲ್ಲ. ಅದರಿಂದ ನಮಗೆ ಅದು ಅಭಿವೃದ್ಧಿ ಮಾಡಲಿಕ್ಕೆ ಒಂದು
ಇದಾಯಿತು. ಯಾಕೆಂತಂದರೆ ನಾವು ಈಗ ಪಿ ಡಿ ಅವರಿಗೆ ನಾವು ನೇರವಾಗಿ ಹೇಳಿದ್ವಿ, ನೀವು ಏನೇ ಇದ್ದರೂ ನಮ್ಮ ಜೊತೆ ಇದು ಮಾಡಿ ಮಾತಾಡಿ, ನೀವು ಮಡಿಕೇರಿಗೆ ಹೋಗೋದು ಇರ್ಬೋದು, ಎಲ್ಲ ಹೊರಗಡೆ ಹೋಗೋದು ಇರ್ಬೋದು, ಅದು ಏನೇ ಖರ್ಚಿದ್ರು ನಾನು ಕೊಡ್ತೀನಿ, ಯಾವುದೇ ಪಂಚಾಯತಿ ಹಣವನ್ನು ಮುಟ್ಟಬಾರ್ದು ಅಂತ ಹೇಳಿ ನಾವು ಅವರಿಗೆ ಮೊದಲನೇ ನಾವು ಅವರಿಗೆ ಕಂಡೀಷನ್ ಹಾಕಿದ್ವಿ. ಅದರಂತೆ ನಮ್ಮ ಪಿ ಡಿ ಅವರು ನಡ್ಕೊಂಡಿದ್ದಾರೆ. ಸಿಬ್ಬಂದಿಗಳು ಅಷ್ಟೇ, ಎಲ್ಲ ಸಿಬ್ಬಂದಿಗಳು ಇದರಿಂದ ಈ ಪಂಚಾಯತಿ ಅಭಿವೃದ್ಧಿಗೆ ಆಗ್ಲಿಕ್ಕೆ ಕಾರಣ ಆಗಿದೆ ಸರ್. ಇವತ್ತು ಒಂದು ಒಳ್ಳೆ ಸಂದರ್ಭದಲ್ಲಿ ನಿಮ್ಮ ಗ್ರಾಮ ಪಂಚಾಯತಿ ಎಲ್ಲ ಜನರಿಗೆ, ಮತದಾರರಿಗಾಗಲಿ ಜನರಿಗಾಗಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂತ ಸರ್? ಹೌದು, ರಾಜ್ಯದಲ್ಲಿ ಕೊಡಗಿನಲ್ಲಿ ಇವತ್ತು ಬಿ.ಶೆಟ್ಟಿಗೇರಿ ಪಂಚಾಯತಿಯನ್ನು ಗುರುತಿಸಿ ನಮಗೆ ಗಾಂಧಿ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತುಂಬ ಹೆಮ್ಮೆ ಆಗ್ತದೆ. ಅದ್ರ ಬಗ್ಗೆ ಇನ್ನೆರಡು ಮಾತು ಹೇಳೋಗಿಲ್ಲ, ಅಷ್ಟು ಹೆಮ್ಮೆ ಆಗ್ತಿದೆ. ಹಾಗಾಗಿ ಎಲ್ಲರಿಗೆ ಧನ್ಯವಾದಗಳು. ಹೌದು, ಬರೀ ನಾವು ಮಾತ್ರ ಅಲ್ಲ, ಇಲ್ಲಿ ಜನರು ಸಹ ನಮಗೆ ಸಂಘ ಸಂಸ್ಥೆಗಳು ಜನರು ಸಹ, ನಾವು ಈಗ ರಸ್ತೆ ಅದು ಇದು ಕಾಡು ಕಡಿಯೋದೆಲ್ಲ ಇರ್ಬೋದು, ಅದಕ್ಕೆಲ್ಲ ನಮ್ಮ ಗ್ರಾಮಸ್ಥರು ಸಹ ಇದನ್ನು ಸಹಕರಿಸಿದ್ದಾರೆ. ಇದು ಇವಾಗ ಕರೆಂಟ್ ಇರ್ಬೋದು, ಪ್ರತಿಯೊಂದಕ್ಕೂ ಸಹ ಬರೀ ನಾವೇ ಅಂತ ಹೇಳಲಿಕ್ಕೆ ಎಲ್ಲರೂ ಸಹಕಾರ ಮಾಡಿದ್ದಾರೆ. ಅದಲ್ಲದೆ ನಮ್ಮಲ್ಲಿ ರಸ್ತೆಗಳಿರ್ಬೋದು, ಅವರವರ ತೋಟದಲ್ಲಿ ಅವರವರ ಮನೆ ಹತ್ರ ಅವರವರೇ ಮಾಡಿಕೊಂಡ್ರೆ ತುಂಬ ಇನ್ನೂ ಸಹ ನಮ್ಮ ಪಂಚಾಯತಿ ತುಂಬ ಅಭಿವೃದ್ಧಿ ಕಾಣ್ತದೆ. ಬರೀ ಎಲ್ಲವನ್ನ ಪಂಚಾಯತಿಯೇ ಮಾಡಬೇಕು ಅಂತ ಹೇಳಿ ಜನ ನಿರೀಕ್ಷೆ ಮಾಡಬಾರ್ದು. ಏನು ಪಂಚಾಯತಿಯಿಂದ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಮುಂದೆನೂ ಸಹ ಅದು ಆಗ್ತದೆ. ಬಟ್ ಜನರು ಸಹ ಇದಕ್ಕೆ ಕೈ ಜೋಡಿಸ್ಬೇಕು ಅಂತೇಳಿ ಮನವಿ ಮಾಡ್ತಾಯಿದ್ದೀನಿ. ವಿಷಯ ನಮ್ಮದು ಎಲ್ಲ ಸುಮಾರು ಕೆಲಸ ನಡೆದಿದೆ. ಆದರೆ ಒಂದು ವಿಚಾರದಲ್ಲಿ ನಾವು ಇವತ್ತು ಇದು ಕಸ ವಿಲೇವಾರಿ ಘಟಕ ನಾವು ಮಾಡಿದ್ವಿ. ಆದರೆ ಕಸ ವಿಲೇವಾರಿ ಘಟಕಕ್ಕೆ ಕಸ ತಂದು ಹಾಕಿದರೆ ಅದನ್ನ ತಗೊಂಡೋಗ್ಲಿಕ್ಕೆ ಇವತ್ತು 5 ರೂಪಾಯಿ ಚಾರ್ಜ್ ಮಾಡ್ತಾಯಿದ್ದಾರೆ. ಅದು ನಮ್ಮ ಪಂಚಾಯತಿಯಲ್ಲಿ ರೆವಿನ್ಯೂ ಕಡಿಮೆ ಇರೋದ್ರಿಂದ ನಮಗೆ ಅದನ್ನು ಶಿಫ್ಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅದು ಒಂದರಲ್ಲಿ ನಾವು ನಿಜವಾಗ್ಲೂ ನಾವು ಕಸ ವಿಲೇವಾರಿಯಲ್ಲಿ ಸ್ವಲ್ಪ ಹಿಂದೆ ಬಿದ್ದಿದ್ವಿ ಅಂತ ಹೇಳಲಿಕ್ಕೆ ನಾನು ಖಂಡಿತ ಒಪ್ಕೊಳ್ಬೇಕಾಗ್ತದೆ. ಅದು ಕಾರಣ ಇಷ್ಟೇ, ಅದು ನಮಗೆ ಪಂಚಾಯತಿಲಿ ಅದನ್ನು ಇಲ್ಲಿಂದ ಮತ್ತೆ ವಿಲೇವಾರಿ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಆದರೆ ಅದನ್ನು ಜನಗಳಿಂದೇ ನಾವು ಟ್ಯಾಕ್ಸ್ ತಗೊಂಡು ಮಾಡಬೇಕಾಗ್ತದೆ. ಅದು ತುಂಬ ಜನಗಳಿಗೆ ತುಂಬ ಹೊರೆ ಆಗ್ತದೆ ಅಂತ ಹೇಳೋ ಉದ್ದೇಶದಿಂದ ನಾವು ಅದನ್ನು ಅಲ್ಲಿಗೆ ಕೈ ಬಿಟ್ಟಿದ್ದೀವಿ. ಇದಕ್ಕೆ ನಾನೊಂದು ಸರ್ಕಾರಕ್ಕೊಂದು ಮನವಿ, ಈ ಕಸ ವಿಲೇವಾರಿಯನ್ನು ಸರ್ಕಾರವೇ ಅದರ ನಿರ್ವಹಣೆ ಮಾಡಬೇಕು ಅಂಥೇಳಿ ನಾನು ಪಂಚಾಯತಿ ವತಿಯಿಂದ, ನಮ್ಮ ಈ ಕುಗ್ರಾಮ ಆಗಿರೋದು ನಾನು ಪಂಚಾಯತಿ ವತಿಯಿಂದ ಅದೊಂದು ಮನವಿ ಮಾಡ್ತಾಯಿದ್ದೀನಿ ನಾವು ಸರ್ಕಾರಕ್ಕೆ. ನಮಸ್ತೆ, ನಾನು ಬಿ.ಶೆಟ್ಟಿಗೇರಿ ಗ್ರಾಮ ಪಂಚಾಯತ್ ಪಿ.ಡಿ.ಒ ಪರಮೇಶ್ ಎನ್.ಜಿ ಅಂತ. ನಾವು ಕಳೆದ 4 ವರ್ಷದಿಂದ ಇಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ 2023-24ನೇ ಸಾಲಿನಲ್ಲಿ ನಾವು ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಎಲ್ಲ ಥರದ ಎಫರ್ಟ್ ಆಗ್ತು. ಆದರೂ ಸಹ ಸಲ ಜಸ್ಟ್ ಮಿಸ್ ಆಯಿತು. ಅದಾದ ನಂತರ 2024 ಮತ್ತು 25ನೇ ಸಾಲಿನಲ್ಲಿ ಇದೇ ಮೊದಲ ಬಾರಿಗೆ ರಾಜ್ಯ ಮಟ್ಟದಲ್ಲಿ ವಿಭಾಗ ಮಟ್ಟ ಮತ್ತು ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟ ಅನ್ನೋ ಒಂದು ಕಾನ್ಸೆಪ್ಟನ್ನು ನಮ್ಮ RDPR ಕಮಿಷನರ್ ಇಲಾಖೆಯಿಂದ ಇದನ್ನು ತಂದರು. ಆ ಸಂದರ್ಭದಲ್ಲಿ ಮೊದಲನೇ ಬಾರಿಗೆ ನಮ್ಮದು ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿ ಅಲ್ಲಿ 4ನೇ ಪ್ಲೇಸ್ ಬಂತು. 3 ಪ್ಲೇಸ್ ಮಾತ್ರ ಇದ್ದುದರಿಂದ ಅಂತಿಮವಾಗಿ ಜಿಲ್ಲಾ ಮಟ್ಟದಲ್ಲಿ 8 ಲಕ್ಷ ರುಗಳ ಅನುದಾನ, ನಗದು ಬಹುಮಾನ ಮತ್ತು ಪ್ರಶಸ್ತಿ ಫಲಕಗಳೊಂದಿಗೆ ಆಯ್ಕೆಯಾಗಿದ್ದೆ. ಅದನ್ನು ಕಳೆದ ತಿಂಗಳು 23ನೇ ತಾರೀಕಲ್ಲೇ ವಿಧಾನಸೌಧದಲ್ಲಿ ಇದೊಂದು ಪ್ರಶಸ್ತಿ ಫಲಕವನ್ನು ನೀಡಬೇಕಿತ್ತು. ಆದರೆ ಕಾರಣಾಂತರದಿಂದ ಮತ್ತು ಸೆಷನ್ ಸ್ಟಾರ್ಟ್ ಆಗೋದ್ರಿಂದ ಕೊಡೋಕ್ಕಾಗಲಿಲ್ಲ. ಅಂತಿಮವಾಗಿ ಇದು ಮಾರ್ಚ್ ಎಂಡ್ ಆಗಿರೋ ಸಂದರ್ಭದಲ್ಲಿ ಕೊಡಗು ಜಿಲ್ಲೆಯ 104 ಗ್ರಾಮ ಪಂಚಾಯತಿಗಳ 5 ತಾಲೂಕುಗಳಲ್ಲಿ ಸುಮಾರು 6 ವಿಭಾಗಗಳಲ್ಲಿ ಅತಿ ಹೆಚ್ಚು ಅಂಕಗಳೊಂದಿಗೆ ನಮ್ಮ ಬಿ.ಶೆಟ್ಟಿಗೇರಿ ಗ್ರಾಮ ಪಂಚಾಯತಿ ಮೊದಲನೇ ಸ್ಥಾನವನ್ನು ಪಡೆದುಕೊಳ್ಳುವ ಮೂಲಕ ಜಿಲ್ಲಾ ಮಟ್ಟದಲ್ಲಿ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದೆ. ಇದಕ್ಕೆ ಇಂದಿನ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ಕೊಲ್ಲಿರ ಬೋಪಣ್ಣರವರು, ಉಪಾಧ್ಯಕ್ಷರಾದ ಕಾವೇರಮ್ಮರವರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಸಹ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತಿ ಬಿಲ್ ಕಲೆಕ್ಟ್ರು, ಕಂಪ್ಯೂಟರ್ ಆಪ್ರೇಟ್ರು ಮತ್ತು ನಮ್ಮ ಸ್ಟಾಫ್ ಆದ ವಿನೋದು ಮತ್ತು ಲೈಬ್ರರಿಯವರು ಸುಮಾರು ಒಂದು 3ರಿಂದ 4 ತಿಂಗಳು ನಿರಂತರವಾಗಿ ಅವ್ರಿಗೂ ಒಂದು 100 ಕ್ವಶನ್ ಕೊಟ್ಟಿದ್ರು. ಅವಕ್ಕೆಲ್ಲ ಯಾವ ರೀತಿ ನಾವು ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಮತ್ತು ಆನ್ಲೈನಲ್ಲಿ ಯಾವ ಥರ ನಾವು ಅಪ್ಲೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸುಮಾರು ಒಂದು 5ರಿಂದ 6 ತಿಂಗಳು ಸತತವಾಗಿ ಪರಿಶ್ರಮ ಪಟ್ಟು ಈ ಪ್ರಶಸ್ತಿಯನ್ನು ಪಡೆದುಕೊಳ್ಳೋಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಸಹ ಸಹಕಾರ ನೀಡಿದ್ದಾರೆ. ಅವರಿಗೂ ಸಹ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ತಾಲೂಕು ಪಂಚಾಯತಿಯಲ್ಲಿ ಉದ್ಯೋಗ ಖಾತ್ರಿ ಸಹಾಯಕ ನಿರ್ದೇಶಕರಾಗಿರುವಂತಹ ಶ್ರೀನಿವಾಸ್ MD ರವರು ಸಹ ಎಲ್ಲ ರೀತಿಯಲ್ಲೂ ನಮಗೆ ಸಹಕಾರ ನೀಡಿದ್ದಾರೆ. ಕಾರ್ಯನಿರ್ವಹಣಾಧಿಕಾರಿಯಾದಂತಹ ನಮ್ಮ ಅಪ್ಪಣ್ಣ ಸರ್ ಅವರು ಸಹ ಸಹಕಾರ ನೀಡಿದ್ದಾರೆ. ಹೆಚ್ಚಿನದಾಗಿ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ 6:30 ತನಕ ಗಾಂಧಿ ಗ್ರಾಮ ಪುರಸ್ಕಾರದ ಪ್ರಶ್ನಾವಳಿಗಳಿಗೆ ಯಾವ ರೀತಿ ಆನ್ಸರ್ಗಳು ಮತ್ತು ಬೇಕಾದಂತಹ ದಾಖಲಾತಿಗಳನ್ನು ರೆಡಿ ಮಾಡ್ಕೋಬೇಕನ್ನೋದ್ರಲ್ಲಿ ಶ್ರಮವಹಿಸಿದ್ದಾರೆ.
ಇದು ನಮ್ಮದು ಇದಕ್ಕಿಂತ ಮುಂಚೆ ನಮ್ಮದು ಜನಸ್ನೇಹಿ ಗ್ರಾಮ ಪಂಚಾಯಿತಿ ಮತ್ತು ಬೆಸ್ಟ್ ಡಿಜಿಟಲ್ ಗ್ರಂಥಾಲಯ ಅಂತ ಅರಿವು ಕೇಂದ್ರದ ಅಭಿವೃದ್ಧಿಗೋಸ್ಕರ 7 ಲಕ್ಷ ಅನುದಾನ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಗ್ರಾಮ ಪಂಚಾಯಿತಿ ಇಂಟೀರಿಯರನ್ನು ಮತ್ತು ಒಂದು ಸ್ಟೋರ್ ರೂಮು ಮತ್ತು ಡಿಜಿಟಲ್ ಗ್ರಂಥಾಲಯವನ್ನು ಅಭಿವೃದ್ಧಿಪಡಿಸಿದ್ದೀವಿ. ಅದೇ ರೀತಿಯಾಗಿ ಇದು 8 ಲಕ್ಷ ಅಂದರೆ ಒಂದೇ ವರ್ಷದಲ್ಲಿ ನಮಗೆ ಸುಮಾರು 15 ಲಕ್ಷದಷ್ಟು ಪ್ರಶಸ್ತಿ ಮತ್ತು ಉತ್ತಮ ಆಡಳಿತ ಮತ್ತು ಜನಸ್ನೇಹಿ ಗ್ರಾಮ ಪಂಚಾಯಿತಿ ಅಂತ ಗುರುತಿಸಿ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಈ ಕಾರಣದಿಂದ ನಮ್ಮ RDPR ಇಲಾಖೆ ಸಚಿವರಿಗೆ ಮತ್ತು ಆಯುಕ್ತರಿಗೆ, ನಮ್ಮ ಜಿಲ್ಲಾ ಪಂಚಾಯತ್ CEO ಅವರಿಗೆ, DS ಅವರಿಗೆ ಮತ್ತು ಕಾರ್ಯನಿರ್ವಹಣಾಧಿಕಾರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಸೌಮ್ಯ SS ಅಂತ. ನಾನು 13 ವರ್ಷದಿಂದ ಇದೇ ಪಂಚಾಯತಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಿದ್ದೇನೆ ಕಂಪ್ಯೂಟರ್ ಆಪರೇಟರ್ ಆಗಿ. ನಾವು ಗಾಂಧಿಗ್ರಾಮ ಪುರಸ್ಕಾರಕ್ಕೆ ಆಯ್ಕೆಯಾದ ಸಂದರ್ಭದಲ್ಲಿ ಸುಮಾರು 100 ಕ್ವಶನ್ಗಳಿತ್ತು ನಮಗೆ ಆನ್ಸರ್ ಮಾಡಲಿಕ್ಕೆ ಆನ್ಲೈನಲ್ಲಿ. ಆವಾಗ ನಮ್ಮ ಸರ್ ಅವರು ಎಲ್ಲನೂ ಹೇಳಿಕೊಟ್ರು, ಹೇಗೆ ಮಾಡಬೇಕು, ಫೈಲ್ಗಳು ಹೇಗೆಲ್ಲ ರೆಡಿ ಮಾಡಬೇಕು ಅಂತೆಲ್ಲ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದರು. ಅದೇ ರೀತಿ ನಾವು ಎಲ್ಲ ದಾಖಲೆಗಳನ್ನು ರೆಡಿ ಮಾಡಿಕೊಂಡು ಅದೇ ರೀತಿ ಆನ್ಲೈನಲ್ಲಿಯೂ ಕೂಡ ನಾವು ಅಳವಡಿಸಿದ್ವು ಎಲ್ಲನೂ. ಹಾಗೆ ನಮಗೆ ವಿಭಾಗ ಮಟ್ಟದಲ್ಲಿ ಆಯ್ಕೆ ಆಗಬೇಕು ಅಂತ ಇತ್ತು, ಆದರೆ ಅದು ಆಗಲಿಲ್ಲ. ನಾವು ಜಿಲ್ಲಾ ಮಟ್ಟದಲ್ಲಿ ಆಯ್ಕೆ ಆಗಿದ್ದೀವಿ. ಇವತ್ತು ತುಂಬಾ ಖುಷಿ ಆಗ್ತಿದೆ. ನಾವು ಮೊದಲನೇ ಬಾರಿಗೆ ತುಂಬಾ ತೃಪ್ತಿ ಇದೆ ಮಾಡಿದ ಕೆಲಸಕ್ಕೆ. ಮೊದಲನೇ ಬಾರಿ ಆಯ್ಕೆ ಆಗಿರೋದು ತುಂಬಾ ಖುಷಿ ಆಗ್ತಾ ಇದೆ. ನಮಸ್ತೆ, ನಾನು ಇಲ್ಲಿ ಬಿಶೆಟ್ಟಿಗೆರೆಯಲ್ಲಿ ಗ್ರಾಮ ಪಂಚಾಯತಿಯಿಂದ ಸಂಜೀವಿನಿ ಒಕ್ಕೂಟದ MPK ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವಾಗ 5 ವರ್ಷದಿಂದ ಗ್ರಾಮ ಪಂಚಾಯತಿಗೆ ಬರೋದಕ್ಕೂ ತುಂಬ ಇಷ್ಟ ಆಗ್ತಾ ಇದೆ. ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರು ಮತ್ತು PDO ಸರ್ ಸೇರಿ ಈಗ ತುಂಬ ಅಭಿವೃದ್ಧಿ ಮಾಡಿದ್ದಾರೆ ಪಂಚಾಯತಿಯಲ್ಲಿ. ಹಾಗೂ ಸದಸ್ಯರಿಗೆ ಎಲ್ಲರಿಗೂ ಏನಾದರೂ ಅಭಿವೃದ್ಧಿ ಇಲ್ಲಿ ಪಂಚಾಯತಿಯಿಂದ ಫಲಾನುಭವಿಗಳಿಗೆ ಏನಾದರೂ ಧಾನ್ಯದ ಕೊಟ್ಟಿಗೆ ಆಗಲಿ, ಕೃಷಿ ಹೊಂಡಾಗಲಿ, ಏನಾದರೂ ಅಷ್ಟೇ PDO ಸರ್ ಇವಾಗ ಬಂದವರಿಗೆ ಯಾರಿಗಾದ್ರೂ ಇಲ್ಲ ಅಂತ ಹೇಳದೆ ಎಲ್ಲ ಅಭಿವೃದ್ಧಿಗೆ ಮಾಡಲು ಸಹಾಯ ಮಾಡ್ತಿದ್ದಾರೆ. ಹಾಗೂ ನಮ್ಮ ಅಧ್ಯಕ್ಷರಾದ ಬೋಪಣ್ಣವ್ರ ಸರ್ ಅಷ್ಟೇ ಎಲ್ಲರಿಗೂ ಅವ್ರ ಕೈಯಲ್ಲಾದ ಸಹಾಯನೂ ಮತ್ತು ಇಲ್ಲ ಗ್ರಾಮ ಪಂಚಾಯತಿಯಿಂದ ಏನೆಲ್ಲ ಕೆಲಸ ಬೇಕು ಅದನ್ನೆಲ್ಲ ಅವ್ರ ಕೈಯಿಂದ ಮಾಡಿಕೊಡ್ತಾ ಇದ್ದಾರೆ. ನಮಗೆ ಇವಾಗ ಪಂಚಾಯತಿಗೆ ಬರುವುದಕ್ಕೆ ತುಂಬಾ ಇಷ್ಟ ಆಗ್ತಾಯಿದೆ, ಹೆಮ್ಮೆನೂ ಆಗ್ತಾಯಿದೆ. ನಮ್ಮ ಪಂಚಾಯತಿ ಇವಾಗ ನೋಡೋದಕ್ಕೆ ತುಂಬ ಹೆಮ್ಮೆ ಅಂತ ಅನಿಸ್ತಾ ಇದೆ. ಮತ್ತು ಗ್ರಾಮ ಪಂಚಾಯತಿಯಲ್ಲಿ ಈಗ ಇಲ್ಲಿ ಎಲ್ಲ ನೋಡ್ಬೇಕಾದ್ರೆ ಅಭಿವೃದ್ಧಿ ನೀವೇ ನೋಡಿದರೆ ಗೊತ್ತಾಗುತ್ತೆ ಏನೆಲ್ಲ ಇದೆ, ಈಗ ಹೇಗೆ ಇದೆ ಅಂತ ಖುಷಿ ಆಗ್ತಾಯಿದೆ. ನಮಸ್ಕಾರಗಳು. ನಾನು ನಾಳೆಮಂಡ ಉಮೇಶ್ ಕೆಚ್ಚಮಯ್ಯ ಅಂತೇಳಿ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಹಾಗೂ ಬಿಶೆಟ್ಟಿಗೇರಿ ಗ್ರಾಮ ಪಂಚಾಯತಿಯ ಒಬ್ಬ ಗ್ರಾಮವಾಸಿ. ಇವತ್ತೊಂದು ಸಂತೋಷದ ವಿಚಾರವನ್ನು ತಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಬಿಶೆಟ್ಟಿಗೇರಿ ಗ್ರಾಮ ಪಂಚಾಯತಿ ಅತಿ ಪುಟ್ಟದಾದ ಒಂದು ಗ್ರಾಮ ಪಂಚಾಯತಿ ಆದರೂ ಕೂಡ ಅಭಿವೃದ್ಧಿಯಲ್ಲಿ ತನ್ನದೇ ಒಂದು ಮುತುವರ್ಜಿಯನ್ನು ಇವತ್ತು ಕೊಡಗು ಜಿಲ್ಲೆ ಎಲ್ಲ ರಾಜ್ಯಕ್ಕೆ ಸಾಕ್ಷಿಯಾಗಿ ತೋರಿಸಿಕೊಟ್ಟಿದೆ ಅಂತ ಹೇಳ್ತಕ್ಕಂಥ ಹೆಮ್ಮೆಯ ವಿಚಾರವನ್ನು ಹೇಳ್ಕೊಳ್ತಾ ಇದ್ದೀನಿ. ಕಾರಣ ಇವತ್ತು ಕರ್ನಾಟಕ ಸರ್ಕಾರ ರಾಜ್ಯ, ಜಿಲ್ಲೆ ಹಾಗೂ ತಾಲೂಕು ಮಟ್ಟದಲ್ಲಿ ಪಂಚಾಯಿತಿಯನ್ನು ಗಾಂಧಿ ಪುರಸ್ಕಾರಕ್ಕೆ ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ಪ್ರಶಸ್ತಿಯಾಗಿ ಇವತ್ತು ಬಿಶೆಟ್ಟಿಗೇರಿ ಪಂಚಾಯಿತಿಗೆ ಗಾಂಧಿ ಪುರಸ್ಕಾರ ಲಭ್ಯವಾಗಿದೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಇಲ್ಲಿನ ಗ್ರಾಮ ಪಂಚಾಯತಿನ ಅಧ್ಯಕ್ಷರಂಥ ಶ್ರೀಮಾನ್ ಕೊಲ್ಲಿರ ಬೋಪಣ್ಣನವರು 5 ವರ್ಷಗಳ ಹಿಂದೆ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾಗಿ ಸರಿಸುಮಾರು 2.5 ವರ್ಷಗಳಷ್ಟು ಸದಸ್ಯರಾಗಿ ತದನಂತರದಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ತಮ್ಮ ಏನು ಸಹಪಾಠಿಗಳಿದ್ದಾರೆ ಅವರ ಒಂದು ಸಹಕಾರ ಹಾಗೂ ಇಲ್ಲಿನ ಆಡಳಿತ ಅಧಿಕಾರಿ ಪರಮೇಶ್ವರ್ ಅಂತ ಹೇಳ್ತಕ್ಕಂಥ ಅಭಿವೃದ್ಧಿ ಅಧಿಕಾರಿ ಅವರು ಕೂಡ ಅದಕ್ಕೆ ಕೈ ಜೋಡಿಸಿದ್ದಾರೆ. ಇದು ಒಂದು ಉತ್ತಮ ಉದಾಹರಣೆಯಾಗಿದೆ. ಇಷ್ಟೇ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಯಾವುದೇ ಒಂದು ಪಂಚಾಯಿತಿ ಇರಲಿ ಅದು ಅಭಿವೃದ್ಧಿ ಕಾಣಬೇಕಾದ್ರೆ ಅಲ್ಲಿರ್ತಕ್ಕಂಥ ಅಧ್ಯಕ್ಷರು, ಆಡಳಿತ ಮಂಡಳಿ ಹಾಗೂ ಅಧಿಕಾರಿ ವರ್ಗ ಒಂದು ಜೋಡೆತ್ತಿನಂತೆ ಹೋದಾಗ ಮಾತ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಅದಕ್ಕೆ ಇವತ್ತು ಬಿಶೆಟ್ಟಿಗೇರಿ ಪಂಚಾಯಿತಿ ಇಡೀ ರಾಜ್ಯಕ್ಕೆ ಮಾದರಿ ಪಂಚಾಯಿತಿ ಗುರುತಿಸಿಕೊಳ್ಳಲಿಕ್ಕೆ ಕಾರಣ ಅಧ್ಯಕ್ಷರು ವಿಶೇಷವಾಗಿ ಕೈ, ಬಾಯಿ, ಮನಸ್ಸು ಎರಡು ಸ್ವಚ್ಛವಾಗಿ ಇಟ್ಟುಕೊಂಡು ಯಾವುದೇ ಒಂದು ಆಮಿಷಕ್ಕೆ ಯಾರನ್ನು ಕೂಡ ಒಳಗಾಗಲಿಕ್ಕೆ ಬಿಡದೆ ತಾನು ಕೂಡ ಒಂದು ಶುದ್ಧ ಮನಸ್ಸಿನಿಂದ ತಾಮಂತೇಳಿ ಅಭಿವೃದ್ಧಿಯತ್ತ ಸಾಗ್ತಾ ಇರೋದಕ್ಕೆ ಇವತ್ತು ಈ ಪಂಚಾಯಿತಿ ಒಂದು ಅಭಿವೃದ್ಧಿಯನ್ನು ಕಂಡು ತದನಂತರದಲ್ಲಿ ಇವತ್ತು ಗಾಂಧಿ ಪುರಸ್ಕಾರಕ್ಕೆ ಭಾಗಿಯಾಗಿದೆ. ಅಷ್ಟೇ ಅಲ್ಲದೆ ಕೂಡ ಕೊಡಗು ಜಿಲ್ಲೆಯಲ್ಲಿ ಇವತ್ತು ಕ್ಷಯರೋಗ ಮುಕ್ತ ಪಂಚಾಯಿತಿಯಾಗಿ ಕೂಡ ಒಂದು ಪ್ರಶಸ್ತಿಯನ್ನು ಗಳಿಸಿದೆ ಅಂತ ಹೇಳೋದು ಹೆಮ್ಮೆ. ನಾನೊಬ್ಬ ಸ್ಥಳೀಕನಾಗಿ ನಮ್ಮ ಈ ಗ್ರಾಮ ಪಂಚಾಯಿತಿಗೆ ಪ್ರಶಸ್ತಿ ಹಾಗೂ ಗ್ರಾಮದಲ್ಲಿ ಆಗಿರತಕ್ಕಂಥ ಅನೇಕ ಅಭಿವೃದ್ಧಿಗಳನ್ನು ಕಣ್ಣಾರೆ ನೋಡಲಿಕ್ಕೆ ಮನಸಾರೆ ಒಂದು ಇಚ್ಛೆಯನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಇದೇ ರೀತಿಯಲ್ಲಿ ಮುಂದಿನ ಏನು ಗ್ರಾಮ ಪಂಚಾಯಿತಿಗಳು ಬರ್ತದೆ, ನಮ್ಮ ಗ್ರಾಮ ವ್ಯಾಪ್ತಿಯ ಜನತೆ ಉತ್ತಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಇನ್ನಷ್ಟು ಕೂಡ ಗ್ರಾಮದ ಅಭಿವೃದ್ಧಿ ಹಾಗೂ ಪಂಚಾಯಿತಿ ಅಭಿವೃದ್ಧಿಗೆ ಜನತೆ ಸಹಕರಿಸಬೇಕು. ಜೊತೆಗೆ ಇವತ್ತು ಲಭಿಸಿದಂಥ ಪ್ರಶಸ್ತಿ ಒಂದು ಉದಾಹರಣೆಯಾಗಿ
ಜನರ ಮನಸ್ಸಿನಲ್ಲಿ ಉಳಿಬೇಕು. ಮತ್ತಷ್ಟು ಕೂಡ ಈ ಪಂಚಾಯಿತಿ ಅಭಿವೃದ್ಧಿ ಕಾಣಲಿ. ಅದಕ್ಕಾಗಿ ಅಧ್ಯಕ್ಷರ ಆಡಳಿತ ವರ್ಗ ಹಾಗೂ ಅಭಿವೃದ್ಧಿ ಅಧಿಕಾರಿಯವರಿಗೆ ನಾನು ಬಿ ಶೆಟ್ಟಿಗೆರೆ ಗ್ರಾಮ ಪಂಚಾಯಿತಿಯ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮಸ್ಕಾರಗಳು. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.